ನಮಸ್ಕಾರ ವೀಕ್ಷಕರೇ. ನಾವು ಒಂದೂರಿಂದ ಮತ್ತೊಂದೂರಿಗೆ ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರಯಾಣ ಬೆಳೆಸಬೇಕು ಅಂದರೆ ನಾವು ಅತಿ ಹೆಚ್ಚು ಅವಲಂಬಿಸಿರೋದು ಟ್ರೈನ್ಗಳನ್ನು. ನಿಮಗೆ ಎಷ್ಟೋ ಜನಕ್ಕೆ ಈ ಒಂದು ಟ್ರೈನ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳು ಗೊತ್ತೇ ಇರೋದಿಲ್ಲ. ಅದೆಲ್ಲ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಈ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಒಂದು ವಿಷಯನ ಕೇಳಿದರೆ ನಿಮಗೂ ಕೂಡ ಆಶ್ಚರ್ಯವಾಗಬಹುದು. ನಾವು ಈ ರಾಜಧಾನಿ ಎಕ್ಸ್ಪ್ರೆಸ್ ಅಂತ ಏನು ಕರಿತೀವಿ, ಇದರಲ್ಲಿ ಕೆಲಸ ಮಾಡೋ ಲೋಕೋ ಪೈಲಟ್ ಏನಿದ್ದಾರೆ ಅಂದರೆ ಟ್ರೈನ್ ಡ್ರೈವರ್ ಅಂತ ಏನು ಕರಿತೀವಿ, ಅದನ್ನು ನಾವು ರೈಲು ಭಾಷೆಯಲ್ಲಿ ಹೇಳೋದಾದರೆ ಲೋಕೋ ಪೈಲಟ್ ಅಂತ ಕರೀತಾರೆ. ಇವರಿಗೆ ಒಂದು ತಿಂಗಳ ಸಂಬಳ ಸುಮಾರು 1 ಲಕ್ಷ ರೂಪಾಯಿವರೆಗೂ ಇರುತ್ತೆ. ಅಂದರೆ ನೀವು ನಂಬಲೇಬೇಕು. ಹೌದು, ತುಂಬಾನೇ ಜವಾಬ್ದಾರಿಯುತ ಕೆಲಸ ಇದು. ಅವರಿಗೆ ಆರ್ಥಿಕವಾಗಿ ಯಾವುದೇ ಒಂದು ಸಂಕಷ್ಟ ಬರಬಾರ್ದು. ಅವರ ಆರೋಗ್ಯ ವಿಚಾರವಾಗಿರಬಹುದು, ಹಾಗೇನೆ ಅವರ ಮನೆಯ ಪರಿಸ್ಥಿತಿ ಆಗಿರಬಹುದು. ಆ ಒಂದು ಆರ್ಥಿಕ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳುವುದಕ್ಕೋಸ್ಕರ ಹಾಗೆ ಟ್ರೈನ್ ಒಳಗಡೆ ಡ್ರೈವಿಂಗ್ ಮಾಡಬೇಕಾದಾಗ ಅವರ ಗಮನ ಬೇರೆ ಕಡೆ ಹೋಗಬಾರದು ಎಂದು ಅವರಿಗೆ ಕೈ ತುಂಬ ಸಂಬಳವನ್ನು ನೀಡುತ್ತಾರೆ. ವೀಕ್ಷಕರೇ, ನೀವೆಲ್ಲ ನೋಡಿರ್ಬೋದು, ಟ್ರೈನಲ್ಲಿ ಜರ್ನಿ ಮಾಡುವವರು 100ಕ್ಕೆ 50% ಜನ ಮಲಗಿರ್ತಾರೆ. ಅದು ಯಾಕೆ ಅಂತ ಗೊತ್ತಾ? ಅದಕ್ಕೆ ಮುಖ್ಯ ಕಾರಣ 1.2 ಗಿಗಾಟ್ಸ್ ಕಂಪನ ಕಾರಣ. ನಮ್ಮನ್ನು ತುಂಬಾನೇ ಕಂಫರ್ಟ್ ಆಗಿ ಮಲಗುವಂತೆ ಮಾಡುತ್ತದೆ. ಹಾಗಾಗಿ ಟ್ರೈನಲ್ಲಿ ಹೋಗುವವರು ಬೇಗನೆ ನಿದ್ರೆಗೆ ಜಾರುತ್ತಾರೆ. ಇನ್ನು ವೀಕ್ಷಕರೇ, ನಮ್ಮ ಭಾರತದಲ್ಲಿ 14,300 ಟ್ರೈನ್ಗಳು ಓಡಾಡುತ್ತವೆ. ಈ ಟ್ರೈನ್ಗಳು ಓಡಾಡುವ ದೂರ ಎಷ್ಟು ಅಂತ ಕೇಳಿದ್ರೆ ನಿಜಕ್ಕೂ ನಿಮಗೆ ತುಂಬಾ ಆಶ್ಚರ್ಯವಾಗಬಹುದು. ನಮ್ಮ ಭೂಮಿಯಿಂದ ಚಂದ್ರ ಎಷ್ಟು ದೂರ ಇದೆಯೋ ಅದರ 3.5 ಪಟ್ಟು ನಮ್ಮ ದೇಶದಲ್ಲಿ ಟ್ರೈನ್ ಓಡಾಡುತ್ತವೆ. ಅಂದರೆ 14,300 ಟ್ರೈನ್ಗಳು ಸೇರಿ ಎಷ್ಟು ಸಾವಿರ ಕಿಲೋಮೀಟರ್, ಹಾಗೆ ಎಷ್ಟು ಲಕ್ಷ ಕಿಲೋಮೀಟರ್ ರೈಲು ಚಲಿಸುತ್ತೆ, ಒಮ್ಮೆ ನೀವೇ ಯೋಚಿಸಿ ನೋಡಿ. ವೀಕ್ಷಕರೇ, ಹಳೆ ಕಾಲದಲ್ಲಿ ಈ ರೈಲ್ವೆ ಬೋಗಿಯನ್ನ ಕೂರಿಸೋದಕ್ಕೆ ಆನೆಯನ್ನ ಬಳಸ್ತಾ ಇದ್ರು. ಬಟ್ ಇವಾಗ ಆ ಒಂದು ಪರಿಸ್ಥಿತಿ ಇಲ್ಲ ಅಂದರೂ ಕೂಡ ಹಳೆ ಕಾಲದಲ್ಲಿ ಬೋಗಿಯನ್ನ ಕೂರಿಸೋದಕ್ಕೆ ಆನೆಯನ್ನ ಬಳಸ್ತಾ ಇದ್ರು. ಇದು ಒಂದು ಚಿಕ್ಕ ಮಾಹಿತಿ ಆದ್ರೂ ಇದು ನಿಮಗೆ ಗೊತ್ತಿರಲೇಬೇಕು. ನಮ್ಮ ಭಾರತದಲ್ಲಿ ಹೆಸರಿನಲ್ಲಿ ಅತ್ಯಂತ ಉದ್ದವಾದ ರೈಲ್ವೆ ಸ್ಟೇಷನ್ ಅಂದ್ರೆ ಅದು ವೆಂಕಟ ನರಸಿಂಹರಾಜು ವಾರಿಪೇಟ ಅಂತ. ಇದು ಆಂಧ್ರ ಪ್ರದೇಶದಲ್ಲಿದೆ. ಈ ಒಂದು ರೈಲ್ವೆ ಸ್ಟೇಷನ್ ಹೆಸರಿನಲ್ಲಿ ಭಾರತದ ಅತ್ಯಂತ ಉದ್ದವಾದ ಹೆಸರಿನ ರೈಲ್ವೆ ಸ್ಟೇಷನ್ ಇದಾಗಿದೆ. ವೀಕ್ಷಕರೇ, ಅತಿ ಚಿಕ್ಕ ಹೆಸರಿನ ರೈಲ್ವೆ ಸ್ಟೇಷನ್ ಇರೋದು ಅಂದ್ರೆ ಅದು ಒರಿಸ್ಸಾ ರಾಜ್ಯದಲ್ಲಿ ಇರುವ ಎರಡೇ ಹೆಸರಿನ ರೈಲ್ವೆ ಸ್ಟೇಷನ್. ಅದರ ಹೆಸರು ಐಬಿ. ಇದು ನಮ್ಮ ಭಾರತದ ಚಿಕ್ಕ ಹೆಸರಿನ ರೈಲ್ವೆ ಸ್ಟೇಷನ್ ಇದಾಗಿದೆ. ವೀಕ್ಷಕರೇ, ಇನ್ನು ಭಾರತದ ಎಲ್ಲ ಟ್ರೈನ್ಗಳಿಗಿಂತ ಲೇಟ್ ಆಗಿ ಬರುವಂತ ಟ್ರೈನ್ ಅಂದ್ರೆ ಅದು ಗುವಾಹಟಿ ತ್ರಿವೇಂದ್ರನ್ ಎಕ್ಸ್ಪ್ರೆಸ್. ಈ ಟ್ರೈನ್ ಎಲ್ಲ ಟ್ರೈನ್ಗಳಿಗಿಂತ ಲೇಟ್ ಆಗಿ ಬರುವಂತ ಟ್ರೈನ್ ಇದಾಗಿದೆ. ಸುಮಾರು 10 ರಿಂದ 12 ಗಂಟೆ ಲೇಟ್ ಆಗಿ ಬಂದು ರೆಕಾರ್ಡ್ ಕೂಡ ಮಾಡಿದೆ ಅಂತಾನೆ ಹೇಳ್ಬೋದು. ಇವತ್ತಿಗೂ ನಮ್ಮ ಭಾರತದಲ್ಲಿ ತುಂಬಾನೇ ಲೇಟ್ ಆಗಿ ಬರುವಂತ ಟ್ರೈನ್ ಅಂದ್ರೆ ಅದು ಇದೇನೆ. ವೀಕ್ಷಕರೇ, ಇನ್ನು ಭಾರತದಲ್ಲಿ ಅತ್ಯಂತ ದೂರ ಹೋಗುವ ಟ್ರೈನ್ ಎಂದರೆ ಅದುವೇ ವಿವೇಕ ಎಕ್ಸ್ಪ್ರೆಸ್. ಇದು ಸುಮಾರು 4,270 ಕಿಲೋಮೀಟರ್ ದೂರ ಚಲಿಸುತ್ತೆ. ದಿಬುಗ್ರಹದಿಂದ ಕನ್ಯಾಕುಮಾರಿವರೆಗೂ ಚಲಿಸುವಂತ ಈ ಟ್ರೈನು ಭಾರತದ ಅತ್ಯಂತ ದೂರ ಹೋಗುವ ಟ್ರೈನ್ ಇದಾಗಿದೆ. ಇನ್ನು ನಮ್ಮ ಭಾರತದಲ್ಲಿ ಕಡಿಮೆ ಡಿಸ್ಟೆನ್ಸ್ ಅಂದರೆ ಬರೀ 3 ಕಿಲೋಮೀಟರ್ ಡಿಸ್ಟೆನ್ಸ್ ಹೊಂದಿರುವ ಜಂಕ್ಷನ್ ಗಳೆಂದರೆ ನಾಗಪುರಂ ಮತ್ತು ಅಂಜಲಿ ಜಂಕ್ಷನ್ ಗಳಾಗಿವೆ. ಇವು ನಮ್ಮ ಭಾರತದಲ್ಲಿ ಅತ್ಯಂತ ಕಡಿಮೆ ಡಿಸ್ಟೆನ್ಸ್ ಹೊಂದಿರುವ ಜಂಕ್ಷನ್ ಗಳಾಗಿವೆ. ವೀಕ್ಷಕರೇ, ಇದಿಷ್ಟು ನಮ್ಮ ಭಾರತದ ರೈಲ್ವೆಯ ಅಚ್ಚರಿಯ ವಿಷಯಗಳು. ನಿಮಗೂ ಈ ತರದ ಅಚ್ಚರಿ ವಿಷಯಗಳು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.